ವಿ ಜಿ ನರೇಂದ್ರ ಅವರ ಗರ್ಭಿಣಿ ಲೇಔಟ್ ಮನೆಗೆ ಹೋಗ್ತಾ ಇದ್ದೇನೆ. ಇವರು ಕಳೆದ 35 ವರ್ಷದಿಂದ ಈ ಜಾಗದಲ್ಲಿ ಇದ್ದಾರೆ. ಇಲ್ಲಿ ಇದೊಂದು ಪತ್ರಕರ್ತರ ಕಾಲನಿ ಅಂತ ಹೇಳ್ಬೋದು. ಇಲ್ಲೆಲ್ಲ ಪತ್ರಕರ್ತರು ಎಲ್ಲ ಇದ್ದಾರೆ. ನಮಸ್ಕಾರ. ಇವರವರ ಮಿಸ್ಸೆಸ್, ಇವರು ನರೇಂದ್ರ ಅವರು. ತಮ್ಮ ಹೆಸರು ಮೇಡಮ್? ಪದ್ಮ. ಪದ್ಮ. ಓಕೆ. ಇದು ಪ್ರಜಾವಾಣಿ ಓದ್ತೀರಿ? ಪ್ರಜಾವಾಣಿ ಎಷ್ಟು ಪೇಪರ್ ತರಿಸ್ತೀರಿ ಸರ್? ಈಗ ಮೊದಲೆಲ್ಲ ತರಿಸ್ತಿದ್ವಿ. ಕೂತ್ಕೊಳ್ತೀವಿ. ಆಫೀಸಲ್ಲಿ ಕೆಲಸ ಮಾಡುವಾಗ ಕನ್ನಡಪರ್ವದಲ್ಲಿ ಒಂದು 3-4 ಪತ್ರಿಕೆಗಳು ಬರ್ತಾ ಇತ್ತು. ಪ್ರಜಾವಾಣಿ, ಕನ್ನಡಪರ್ವ ಅಂತ. ಸರಿ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಈಗ ನೀವು ಕಳೆದ 35 ವರ್ಷದಿಂದ ಇಲ್ಲಿದ್ದೀರಿ? 35 ವರ್ಷ ಆಯ್ತು. ಓಕೆ. ಇದು ನಿಮ್ಮ ಇವರು ನಂಜುಂಡಸ್ವಾಮಿ ಅವರ? ನಂದು ನಂಜುಂಡಸ್ವಾಮಿ ಅವರು. ಇದು ಕಾರ್ಟೂನ್. ಮೊನ್ನೆ ಕಾರ್ಟೂನ್ ವಾಚ್ ಅವರು ಕೊಟ್ಟದ್ದು ಪ್ರಶಸ್ತಿ. ಇದು ಸತೀಶ್ ಆಚಾರ್ಯ ಅವರು ಕುಂದಾಪುರದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿದ್ರು. ಅವರು ವಿಮಾನದಲ್ಲಿ ಕರೆಸಿಕೊಂಡಿದ್ರು ಅಂತ ಹೇಳಿದ್ರು. ಅವರ ಸಾಧನೆ ಸಹ ಒಂದು ರೀತಿ ಮೆಚ್ಚಬೇಕಾದ. ಅದು ಆಕೆ ಆ ಊರಿನಲ್ಲಿ ಸತತವಾಗಿ ಮಾಡ್ತಾ ಇರೋದು. ಅದು ವೈ ಸುಬ್ರಹ್ಮಣ್ಯ ರಾಜು ಅಂತ ಕರ್ನಾಟಕ ಚಿತ್ರಕಲಾ ಪರಿಷತ್ತು ಅಲ್ಲಿ ಸನ್ಮಾನ ಮಾಡಿದಂತ. ಇದು ಮೂಡಬಿದ್ರೆ ಆಳ್ವಾಸ್ ಒಂದು ಎಕ್ಸಿಬಿಷನ್. ನೀವು ಪರಮಹಂಸ ಅವೆಲ್ಲ ಮಾಡಿದ್ದೆಲ್ಲ ಎಲ್ಲೆಲ್ಲ ಬಂದದ್ದು, ಯಾವುದೋ ಸಮಾರಂಭಗಳಲ್ಲಿ ಬಂದದ್ದು. ಇದು ನಿಮ್ಮ ಪಾಪು ಇಲ್ಲೊಂದು ಇದ್ಯಾವ ಪಾಪ? ಮೊಮ್ಮಗನ ಇದು? ಅದು ಇಲ್ಲಿದ್ದು ಮೊಮ್ಮಗಳು. ಮೊಮ್ಮಗಳು ಅವೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದು ಎಲ್ಲೋ ಸಮಾರಂಭದಲ್ಲಿ ಆ ಥರ. ಇದು ನಿಮ್ಮ ಮದುವೆ? ಎರಡನೇ ಮಗಳದ್ದು ದೀಪಾ ಅಂತ, ಅವಳ ಫ್ಯಾಮಿಲಿ ಮದುವೆ ದಿವಸ ಎಲ್ಲ. ನಿಮ್ಮ ಇಬ್ಬರು CA, ಚಾರ್ಟರ್ಡ್ ಅಕೌಂಟೆಂಟ್? ಹೌದು. ಇದು ಇವರು ನಿಮ್ಮ ಇನ್ನೊಬ್ಬ ಮಗಳದ್ದು ಮೊದಲನ ನಂದಾ ಅಂತ, ಅವಳ ದೀಪಾ. ಅವಳಿ ಜವಳಿ ಸೇಮ್ ವಯಸ್ಸಿನ. ಅವರು ಮಗು ಹುಟ್ಟಿದಾಗ ನೀವು ಅವ್ರು ಬೆಂಗಳೂರಲ್ಲಿ ಹುಟ್ಟಿದ್ದ? ಇಲ್ಲಿ ಅವರು ಧಾರವಾಡ? ಅಲ್ಲ, ಅವರು ಮಕ್ಕಳು ಹುಟ್ಟಿದಾಗ ಇಬ್ಬರು ಒಬ್ಬ ಮಗಳು ಪುಣೆದಲ್ಲಿ ಹುಟ್ಟಿದ್ಲು, ಇನ್ನೊಬ್ಬ ಮಗಳು ಅಲ್ಲಿ UK-ದಲ್ಲಿ ಹುಟ್ಟಿದ್ಲು. ಇವರು ಮೊಮ್ಮಗಳು? ನೀವು ಆ ಮೊಮ್ಮಕ್ಕಳು ಹೇಳಿದಲ್ಲ. ನಿಮ್ಮ ಮಕ್ಕಳು ಅವರು ಕನ್ನಡಪ್ರಭದಲ್ಲಿ ಇರುವಾಗಲೇ? ನೀವು ಸಮಿತ್ ಕನ್ನಡದಲ್ಲಿದ್ದಾಗ ಮದುವೆ ಆಯಿತು. ಸಮಿತ್ ಕನ್ನಡದಲ್ಲಿದ್ದಾಗಲೇ ನಮಗೆ 76ರಲ್ಲಿ ಮದುವೆ ಆಯಿತು. 77ರಲ್ಲಿ. ಇವರು ಎರಡನೇ ಹಳ್ಳಿ ಅಂದ್ರೆ ಆಕ್ಚುಲಿ ಇದೇ ನಂದಾ ಮತ್ತು ಆದಿತ್ಯ ಅಂತಿವರು. ನಂದಾ ಅದು ದೀಪಾ ಮತ್ತು ಮೊದಲನವಳು ಸಂದೀಪ್ ಅಂತ. ಇದು ಎರಡನೇ 5 ನಿಮಿಷ ಅಂತರದಲ್ಲಿ ಹುಟ್ಟಿದ್ದಾರೆ. ಅವರು ನಿಮ್ಮ ಮಿಸಸ್ ಅವರು ಧಾರವಾಡ ಕಡೆಯವರ? ಹೌದು, ಧಾರವಾಡ. ನಿಮ್ದು ಈಗ ಬೆಳಿಗ್ಗಿನ ಚಟುವಟಿಕೆಗಳು ಹೇಗೆ ನಿಮ್ದು? ಅಂದ್ರೆ ಎಷ್ಟು ಗಂಟೆಗೆ ಎದ್ದು ಮಲ್ಕೊಳ್ಳೋದು? ಆಕ್ಚುಲಿ ನಾನು ಬೆಳಗ್ಗೆ 5 ಗಂಟೆಗೆ ಹೇಳ್ತೇನೆ. ಎದ್ದು ನಾನು ವ್ಯಾಯಾಮಗಳನ್ನ ಮಾಡಿಕೊಂಡು ಆಸನಗಳನ್ನೆಲ್ಲ ಮಾಡಿಕೊಂಡು 6 ಗಂಟೆವರೆಗೂ ನಾನು ಪೂರ್ತಿ ಎಲ್ಲ ಆಗತ್ತೆ ಎವ್ರಿ ಡೇ. ಆಮೇಲೆ ಮುಂದೆ ಪತ್ರಿಕೆಗಳು ಬಂದ ಮೇಲೆ ಪತ್ರಿಕೆ ಓದೋದು, ಆಮೇಲೆ ಸ್ನಾನ, ಪೂಜೆ, ಧ್ಯಾನ ಮಾಡಿಬಿಟ್ಟು ಜನ ರೆಡಿ ಆಗೋಷ್ಟೊತ್ತಿಗೆ ನಮ್ಮ ಮಿಸ್ಸಸ್ಸು ಬ್ರೇಕ್ಫಾಸ್ಟ್ ರೆಡಿ ಮಾಡಿರ್ತಾರೆ. 8:30 ಸುಮಾರು. ಸೊ 9 ಗಂಟೆಗೆ ನಾನು ಮನೆ ಬಿಟ್ಟು ಹೊರಡ್ತೇನೆ. ತಲುಪ್ತೇನೆ. ಮೋಸ್ಟ್ಲಿ ಪ್ರತಿ ದಿವಸವೂ ಕೂಡ ನಾನು ಗ್ಯಾಲರಿಗೆ ಹೋಗ್ತಾ ಇರ್ತೀನಿ. ಮೊದಲು ಬೆಳಗ್ಗೆ 10ರಿಂದ ಮಧ್ಯಾಹ್ನ 2, 3 ಗಂಟೆ 4 ಗಂಟೆವರೆಗೆ ಇರ್ತಿದ್ದೆ. ಆಮೇಲೆ ಸ್ವಲ್ಪ
ಕಡಿಮೆ ಮಾಡ್ಕೊಂಡು ಬಂದೆ. ಅರ್ಧ ದಿವಸ ಇರ್ಲಿಕ್ಕೆ ಶುರು ಮಾಡಿದೆ. ಈಗ ಒಂದೂವರೆ ವರ್ಷದ ಹಿಂದೆ ಸ್ವಲ್ಪ ಹಾರ್ಟ್ ಆಪರೇಷನ್ ಆಯಿತು. 2 ಸ್ಟೆಂಟ್ ಹಾಕಿದ್ದಾರೆ. ಹಾಗಾಗಿ ಸ್ವಲ್ಪ ರೆಸ್ಟ್, ಸ್ವಲ್ಪ ಹೆಚ್ಚಿನ ಪರಿಶ್ರಮ ಅವಾಯ್ಡ್ ಮಾಡ್ತಾ ಇದ್ದೇನೆ. 2-3 ಗಂಟೆ ಎವ್ರಿ ಡೇ 12ವರೆಗೂ ಇದ್ದು. ಬಟ್ ಅದೇ ಹೊತ್ತಿನಲ್ಲೇ ಸುಮಾರು ಜನ ಗ್ಯಾಲರಿಗೆ ಬರ್ತಾರೆ, ನನ್ನ ಜೊತೆಗೆ ಮಾತಾಡ್ತಾರೆ. ಬೇರೆ ಬೇರೆ ಎಲ್ಲ ಕಡೆಯಿಂದನೂ ಬರೀ ವಿಸಿಟರ್ಸ್ ಅಂತಾನೆ ಅಲ್ಲ, ಫಾರಿನರ್ಸ್ ಸಹಿತ ಬಂದಿರ್ತಾರೆ. ಮತ್ತೆ ವಿದ್ಯಾರ್ಥಿಗಳು ಬರ್ತಾರೆ. ನಾನು ಪುಸ್ತಕಗಳನ್ನ ನೋಡಬೇಕು, ನಾನು PhD ಮಾಡ್ತೀನಿ ಅಂತ ಬರ್ತಾರೆ. ಹೀಗೆ ಎಲ್ಲರೂ ಪ್ರಶಂಸೆ ಮಾಡ್ತಾರೆ. ಮಾಡಿದ ಇದಕ್ಕೆ ಒಂದು ಸಮಾಧಾನ ಇದೆ ಆ ರೀತಿ ಮಾಡಿದ್ದೆ. ನೀವು ಸುಂದರಕಾಂಡ ಇದೆಲ್ಲ ಸ್ವಲ್ಪ ನಾನು ಅಧ್ಯಾತ್ಮ, ಸ್ವಲ್ಪ ಆಧ್ಯಾತ್ಮಿಕತೆ ಸ್ವಲ್ಪ ಆವಾಗ ಇಟ್ಕೊಂಡಿದ್ದೇನೆ. ಮತ್ತೆ ಇವು 3 ಪತ್ರಿಕೆಗಳಲ್ಲಿ ನಾವು ಪ್ರಜಾವಾಣಿ, ಎಲ್ಲ ಪ್ರಜಾವಾಣಿಗಳಿಗೆ ಪ್ರಜಾವಾಣಿ ಕನ್ನಡಪ್ರಭ ಓದ್ತಾ ಇಲ್ಲ ಈಗ ಯಾವುದು ನಾವು ದುಡ್ಡು ಕೊಡ್ಬೇಕಲ್ಲ. ಈ ಪೇಪರಲ್ಲಿ ಯಾವ ಪೇಪರ್ ಓದ್ತೀರಿ? ಯಾವ್ದು ಈ ಪೇಪರ್? ಸಮಯ ಇರೋದಿಲ್ಲ. ಇದು ಪತ್ರಕರ್ತರ ಕಾಲೋನಿ ಹೆಚ್ಚು. ಪತ್ರಕರ್ತರ ಹೆಚ್ಚಿದೆ. ಅವಾಗ ನಮ್ಗೆ 1987ರಲ್ಲಿ ಇದು ಪ್ರಸ್ತಾಪನೆ ಆಯ್ತು, ನಂದಿನಿ ಲೇಔಟ್ ಅಂತ. ಮೊದ್ಲು ಇದಕ್ಕೆ ಸಿಂಗಾಪುರ್ ಲೇಔಟ್ ಅಂತ ಹೆಸರು ಇತ್ತು. ಸರ್ಕ್ಯುಲರ್ ರೋಡ್ ಇದೆ, ಇದು ಸಿಂಗಾಪುರ್ನಲ್ಲಿ ಇತ್ತು ಅಂತ ಸಿಂಗಾಪುರ್ ಲೇಔಟ್ ಅಂತ ಇದ್ರು. ಆವಾಗ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಯ್ತು. ಆವಾಗ ನಾವು ಪತ್ರಕರ್ತರೆಲ್ಲ ಬೇರೆ ಬೇರೆ ಕಡೆ ಜಾಗ ಕೊಡಿ ನಾವು ಮನೆ ಕಟ್ಟಿಸ್ಬೇಕು ಅಂತ ಕೇಳ್ತಾ ಇದ್ವಿ ಸರ್ಕಾರಕ್ಕೆ. ಅದಕ್ಕೆ ಒಂದ್ಸಲ ಅವರು ನಾವು ಇಲ್ಲೆಲ್ಲ ಹೊಸ ಮನೆಗಳನ್ನೇ ಕಟ್ಬಿಟ್ಟಿದ್ದೇವೆ, ಇವನ್ ತಗೊಳ್ಳಿ ನೀವು. ಮತ್ತು ಇದೇ ತರ ಇನ್ನೀ 2 ಕಡೆನೂ ಮಾಡಿದ್ದಾರೆ, ಇದೇ ಸೇಮ್ ಮನೆಗಳನ್ನೇ, RT ನಗರ ಮತ್ತು BTM ಲೇಔಟ್ ಅಂತ. ಇದು 1989 ತಗೊಂಡಿದ್ದೀರಿ? 87-88. ಎಷ್ಟು ಸ್ಕ್ವೇರ್ ಫುಟ್? ಇದು 11,000 ಸ್ಕ್ವೇರ್ ಫುಟ್ ಇದೆ. 2 ರೂಮ್, ನಾವು ಇನ್ನೊಂದು ರೂಮ್ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀವಿ. ಅವಾಗ ಕರೆದು ಕ್ಯಾನ್ಫಿನ್ ಹೋಮ್ಸ್ನವರು ಅವಾಗ ಸ್ಥಾಪನೆ ಆಯ್ತು. ಕೆನರಾ ಬ್ಯಾಂಕ್ನವ್ರದ್ದೇ ಫೈನಾನ್ಸ್. ಅವಾಗೆಲ್ಲ ಕರೆದು ಕೊಟ್ಟರಲ್ಲ ನಮ್ಗೆ ಜರ್ನಲಿಸ್ಟ್ಗಳಿಗೆ. ಈ ಏರಿಯಾದಲ್ಲಿ ಸಾಧಾರಣ ಒಂದು 100 ಜರ್ನಲಿಸ್ಟ್ಗಳಿಗೆ ಅಲಾಟ್ ಮಾಡಿಸಿದ್ರು. ಒಂದು ವಿರಾಟ್ ಸಿಂಗ್ ಇದ್ದಾರೆ, ಮತ್ತೆ ಯಾರೆಲ್ಲ? ವಿರಾಟ್ ಸಿಂಗ್ ಸುಮಾರು ಎಲ್ಲ PTI ಇದ್ದಾರೆ, UNI ಇದ್ದಾರೆ, ಕನ್ನಡಪ್ರಭ ಇದ್ದಾರೆ, ಇಂಡಿಯನ್ ಎಕ್ಸ್ಪ್ರೆಸ್ ಇದ್ದಾರೆ, ಪ್ರಜಾವಾಣಿ. ಪತ್ರಕರ್ತರ ಹೆಸರು ಹೇಳ್ಬೇಕಾದ್ರೆ ಎಲ್ಲ ಪತ್ರಿಕೆ. ಆಮೇಲೆ ಎಲ್ಲರೂ ಮಾರ್ಕೊಂಡು ಬೇರೆ ಬೇರೆ ಕಡೆ ಎಲ್ಲ ಸ್ವಂತ ಮನೆ ಮಾಡಿಕೊಂಡು ಹೋಗಿದ್ದಾರೆ ಅಂತ ಮಾಡಿ. ನೀವು ಇದಕ್ಕೆ ವಿದೇಶಕ್ಕೆ ಹೋದಾಗ ನಿಮ್ಮ ಮಿಸಸ್ ನೀವು ಎಲ್ಲ ನಾವಿಬ್ರು ಒಟ್ಟಿಗೆ ಹೋಗಿದೆ. ಅದರ ಫೋಟೋಗಳು ಇಲ್ಲಿಲ್ಲ ಈಗ ಸದ್ಯಕ್ಕೆ, ಹುಡುಕೋದು. ಇರ್ಲಿ ತೊಂದರೆ ಇಲ್ಲ. ನಿಮ್ಮ ಮಿಸಸ್ ಒಂದೆರಡು ಮಾತಾಡ್ಬೋದು, ಬರ್ಬೋದು, ಅಲ್ಲೇ ಹೋಗ್ಬೋದು. ಒಂದು ನಿಮಿಷ. ಇವರು ಮಿಸಸ್ ಏನ ತಯಾರು ಮಾಡ್ತಾ ಇದ್ದಾರೆ, ಅವರ ಬಗ್ಗೆ ನಿಮ್ಮ ಕೂತ್ಕೊಳ್ಳಿ. ನಿಮ್ಮ ಮೊದಲನ ಭೇಟಿ ಯಾವಾಗ ಆಯಿತು, ಹೇಗೆ ಸಂಬಂಧ ಆಯಿತು, ಏನಾದ್ರ ಬಗ್ಗೆ ನೆನಪಿದೆಯಾ ಮೇಡಮ್? ಅವರು ಒಮ್ಮೆ ಧಾರವಾಡಕ್ಕೆ ಬಂದಾಗ ಅವಾಗ ನನ್ನ ನೋಡಿದ್ರು, ನೋಡಿ ಒಪ್ಕೊಂಡ್ರು. ಹೌದಾ? ಮನೆಯಲ್ಲಿ ಅರೇಂಜ್ಡ್ ಮ್ಯಾರೇಜ್? ನಮ್ದು ಅರೇಂಜ್ ಮ್ಯಾರೇಜ್. ನಿಮ್ಗೆ ಈ ಚಿತ್ರ, ಈಗ ಅವರನ್ನು ನೀವು ಮದುವೆ ಆಗ್ಲಿಕ್ಕೆ ಮಾಡಿದಾಗ ಏನಂತ ಕಲ್ಪನೆ ಇತ್ತ, ಅಥವಾ ವ್ಯಂಗ್ಯ ಚಿತ್ರಕಾರರು ಹೀಗೆ ಅಂತ ಏನಾದ್ರು ಇತ್ತ? ಒಟ್ಟ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾರ ಒಂದು ಇದು ಇತ್ತು. ನಿಮ್ಮ ತಂದೆಯವರು ಏನಾಗಿದ್ರು? ನಮ್ಮ ತಂದೆಯವರು ಅಸಿಸ್ಟೆಂಟ್ ಕಮಿಷನರ್ ಇದ್ರು. ಎಲ್ಲಿ? ಧಾರವಾಡ. ಅಂದ್ರೆ ಟ್ರಾನ್ಸ್ಫರ್ ಆಗ್ತಾ ಇತ್ತು ಪ್ರತಿ ವರ್ಷ ಬೇರೆ ಬೇರೆ ಊರಿಗೆ. ಬೆಳಗಾವ್ಕಿದ್ವಿ, ಬಳ್ಳಾರಿಗಿದ್ವಿ, ಗುಲ್ಬರ್ಗಾಕಿದ್ವಿ. ಅವರು IAS ಆಗೋರಿದ್ರು. ಆದ್ರೆ ಅವ್ರದ್ದು ಸೀನಿಯಾರಿಟಿ ಲಿಸ್ಟ್ ಅಲ್ಲಿ ಕೆಳಗಡೆ ಹೋಗ್ಬಿಟ್ಟು ಇಲ್ಲಿ ಬಾಂಬೆ ಕರ್ನಾಟಕ ಇತ್ತು. ಅವಾಗ ಬೆಂಗಳೂರು ಕರ್ನಾಟಕಕ್ಕೆ ಬಂದಾಗ ಅವ್ರದ್ದು ಸೀನಿಯಾರಿಟಿ ಲಿಸ್ಟ್ ಅಲ್ಲಿ ಇದಾಯ್ತು. ಆಗ ಅವ್ರಿಗೆ IAS ಆಗೋ ಇದು ಸಿಗ್ಲಿಲ್ಲ, ಅವಕಾಶ ಸಿಗ್ಲಿಲ್ಲ ಅವ್ರಿಗೆ. ಕೋರ್ಟ್ಗೆ ಹೋದ್ರೆ ಅದೇನು ವರ್ಕ್ ಆಗ್ಲಿಲ್ಲ.
ನೀವು ಏನು ಕಲ್ತಿದ್ದೀರಿ ಮೇಡಮ್? ನಂದು BSc ಆಗಿದೆ. BSc. ಇವರು BSc ಒಂದೇ ಕಾಲೇಜೇ? ಅಲ್ಲ ಅಲ್ಲ, ಅವರು ಬೇರೆ ಕಾಲೇಜು. ನಂದು ಕರ್ನಾಟಕ ಕಾಲೇಜ್. ನೀವು ವ್ಯಂಗ್ಯ ಚಿತ್ರಗಾರನ ಮದುವೆ ಆಗ್ಬೋದು ಅಂತ ಹೇಳ್ತೀರಾ? ಹೇಗೆ ಮಾಡ್ಕೋಬಹುದು. ಸೈಡ್ ಇದು ಇಟ್ಕೊಂಡು ಸೈಡ್ ಅಂದ್ರೆ ಒಂದ್ ಕೆಲಸ ಮಾಡಿ ಮತ್ತೆ ಸೈಡ್ ಇಟ್ಕೊಂಡು ಮಾಡಿದ್ರೆ ಯಾಕಂದ್ರೆ ತುಂಬಾ ಜನಕ್ಕೆ ಪೇಪರ್ ಅಲ್ಲಿ ಕೆಲಸ ಮಾಡೋ ಆಪರ್ಚುನಿಟಿ ಸಿಗೋದಿಲ್ಲ. ಅದನ್ನೇ ಒಂದು ಉದ್ಯೋಗ ಮಾಡ್ಕೊಂಡವ್ರಿಗೆ ಸ್ವಲ್ಪ ಇದು ಕಷ್ಟ ಆಗತ್ತೆ. ನೀವು ಅವರಿಗೆ ಚಿತ್ರಕ್ಕೆ ಏನಾರು ಐಡಿಯಾ ಏನಾದ್ರು ಕೊಡ್ತೀರಾ? ಸ್ವಲ್ಪ ಕಡಿಮೆ. ನೀವು ತುಂಬಾ ಆಸಕ್ತಿ ಇಲ್ಲ? ಆಸಕ್ತಿ ಅಂದ್ರೆ ಇದೆ, ನೋಡ್ತೀನಿ ಅಷ್ಟೇ. ಆಮೇಲೆ ಅವ್ರ ವಿಚಾರ ಬೇರೆ ಇರುತ್ತೆ, ನಮ್ಮ ವಿಚಾರ ಇವರು ಸುರತಿ ಇಂಥ ಮ್ಯಾಗಝೀನಲ್ಲೂ ಚಿತ್ರ ಬರ್ತಾರೆ, ನೋಡಿದಿರಲ್ಲ? ನೋಡಿಲ್ಲ ಅದು. ಅಲ್ಲ, ಅವರು ತುಂಬಾ ಶೃಂಗಾರಮಯ ಚಿತ್ರಗಳನ್ನು ಬರ್ದಿದ್ದಾರೆ. ಅಲ್ಲ, ಅವರ ಲೈನ್ಸ್ಗಳು ಸಹ ಚೆನ್ನಾಗಿದೆ ಅಂತ ಹೇಳಿದೆ ಅಷ್ಟೇ. ಅಂದ್ರೆ ಅವರ ಆಸಕ್ತಿಗಳು ವಿಭಿನ್ನವಾಗಿದೆ. ಮತ್ತೆ ನೀವು ವಿದೇಶಕ್ಕೆ ಹೋದಾಗ ಅದರ ಅನುಭವ ಹೇಗಿತ್ತು ನಿಮ್ಗೆ? ಎಲ್ಲ ಊರೆಲ್ಲ ನೋಡ್ಕೊಂಡು ಬಂದ್ವಿ ವಿದೇಶದಲ್ಲಿ. ಅಂದ್ರೆ ಮಕ್ಕಳು ಕರಿತಾ ಇದ್ರಲ್ಲ, ಒಂದು ಕಡೆ UK-ದಲ್ಲಿ 1 ತಿಂಗಳ, ಹಂಗೇರಿ ಯುರೋಪ್ನಲ್ಲಿ 1 ತಿಂಗಳ ಇದ್ದು ಅವ್ರು ಬಹಳ ದಿವಸ ನಮ್ಮಿಬ್ರು ಮಕ್ಕಳು ಕರಿತಾ ಇದ್ರು. ಒಬ್ಬ ಮಗಳಂತೂ ಅಲ್ಲೇ ಇದ್ದಾಳೆ, ಸೆಟ್ಲ್ ಆಗಿದ್ದಾಳೆ UK-ದಲ್ಲಿ. ಇನ್ನೊಬ್ಬ ಮಗಳು ಅವಾಗ ಕೆಲಸ ಮಾಡ್ತಾ ಇದ್ರು ಬುಡಾಪೆಸ್ಟ್ನಲ್ಲಿ, ಹಂಗೇರಿ ಅಂತಾನೆ. ಅವರು 5-6 ವರ್ಷ ಆದ್ಮೇಲೆ ನಮ್ಮನ್ನು ಕರಿತಾ ಇದ್ರು, 2 ಮಕ್ಕಳು ಬನ್ನಿ ಅಂತೇಳಿ. ಅವಾಗ ಒಂದು ಟೈಮ್ ಮಾಡಿಕೊಂಡು ನಮ್ಮ ಗ್ಯಾಲರಿಯಲ್ಲಿ ಸಮಯ ತಗೊಳ್ಬೇಕಾದ್ರೆ ತಿಂಗಳಗಟ್ಟಲೆ ಬಿಟ್ಟು ಹೋಗೋ ಪರಿಸ್ಥಿತಿ ಇರಲಿಲ್ಲ. ಆವಾಗ ಒಂದು 100 ಎಕ್ಸಿಬಿಷನ್ಗಳನ್ನು ಮುಗಿಸ್ಬಿಟ್ಟು ನಾನು ಅದನ್ನ ಟೈಮ್ ತಗೊಂಡು 2 ತಿಂಗಳ ಹೋಗಿ ಬಂದೆ. ನೀವು ಅಲ್ಲಿ ಕೆಲವು ವ್ಯಂಗ್ಯ ಚಿತ್ರಗಾರರನ್ನು ಭೇಟಿಯಾಗಿದ್ರಿ. ಅವರು ಒಬ್ರು ಅವರ ಚಿತ್ರ ಪ್ರದರ್ಶನಗಳನ್ನು ನೀವು ಮಾಡಿದ್ರಿ. ಅದರಲ್ಲಂತೂ ಒಬ್ಬ ಶ್ರೇಷ್ಠ ವ್ಯಂಗ್ಯ ಚಿತ್ರಕಾರ ಅವ್ರದ್ದು ಫ್ರೆಡ್ರಿಕ್ ಜಾಸ್, ಅವ್ರದ್ದು ಬಹಳಷ್ಟು ಸಂಗ್ರಹಗಳನ್ನು ನಮಗೆ ಡೊನೇಟ್ ಮಾಡಿದ್ದಾರೆ ಅವರ ಫ್ಯಾಮಿಲಿ ಮೆಂಬರ್ಸ್, ಮಗಳು ಮತ್ತು ಅಳಿಯಂದರು. ಅವ್ರ ಚಿತ್ರಗಳನ್ನು ಕೊಟ್ಟರು. ಯುರೋಪ್ನಲ್ಲಿ ಅಲ್ಲಿ ಕೂಡ ಅಲ್ಲಿ ಒಬ್ಬಳು ಮಹಿಳಾ ವ್ಯಂಗ್ಯ ಚಿತ್ರಕಾರ್ತಿ ನಮಗೆ ಪರಿಚಯ ಆಯಿತು, ಯದ್ವಾ ಜುಕ್ಸ್ ಅಂತ. ಅವಳು ಇಡೀ ಕುಟುಂಬವೇ ಪೇಂಟಿಂಗ್, ಆಮೇಲೆ ತಂದೆ ತಾಯಿ ಗಂಡನ ಮನೆಯಲ್ಲಿ ಇದ್ದವರೆಲ್ಲ ಅವ್ರ ಮನೆಗೂ ಒಂದು ಸಲ ಕರೆದಿದ್ರು. ಇಡೀ ಒಂದು ದೊಡ್ಡ ಪೇಂಟಿಂಗ್ ಇಡೀ ಎಲ್ಲ ಗೋಡೆಗಳಿಗೂ ಪೇಂಟಿಂಗ್ ದೊಡ್ಡ ಎಲ್ಲ ಮಾಡಿದ್ದು. ಪತ್ರಿಕಾ ನಿಮ್ಮ ಸಂಪರ್ಕ ಈಗಲೂ ಇದೆ? ಪತ್ರಿಕೆಗಳಲ್ಲಿ ಕೆಲಸ ಮಾಡೋದಿಲ್ಲ, ಆದರೆ ಸೋಷಿಯಲ್ ಸಾಕಷ್ಟು ವ್ಯಂಗ್ಯಚಿತ್ರಗಳನ್ನು ಬರೆದು ಅವರು ಪ್ರಸಿದ್ಧಿಯನ್ನು ಪಡೆದವರು. 7-8 ಪುಸ್ತಕಗಳ ಸಂಗ್ರಹಗಳನ್ನು ಪ್ರಕಟ ಮಾಡಿದರು. ಅವರ ವ್ಯಂಗ್ಯಚಿತ್ರಗಳನ್ನ ನಾನು ಇಲ್ಲಿ ವಾಪಸ್ ಬಂದ ಮೇಲೆ ಅವ್ರದ್ದೊಂದು ಎಕ್ಸಿಬಿಷನ್ ಮಾಡಿದೆ ಇಲ್ಲಿ. ಅದಕ್ಕೆ ಬಾಂಬೆಯಿಂದ ಹಂಗೇರಿಯನ್ ಕೌನ್ಸುಲೇಟ್ ಬಂದು ಇನಾಗ್ರೇಟ್ ಮಾಡಿದ್ರು. ಅದಕ್ಕೆ ಅದೇನು ಸರ್, ಕಪ್ಪಿನಲ್ಲಿ ತುಂಬ ಚಿತ್ರಗಳೆಲ್ಲ ಇದೆಲ್ಲ ವ್ಯಂಗ್ಯ ಚಿತ್ರಗಳೇನು ಸರ್? ಇದು ರಾಕ್, ಅದೇ ಇದು ಅವರೊಬ್ಬರು ವ್ಯಂಗ್ಯ ಚಿತ್ರಕಾರ್ತಿ, ಇದು ಇಂಡಿಯನ್ ಬರೆದದ್ದು ಕ್ಯಾರಿಕೇಚರ್ಸ್. ಅದರಲ್ಲಿ ನಿಮ್ಮ ಚಿತ್ರವೂ ಇದೆ ಅಥವಾ ಒಟ್ಟಿಗೆ ಇರ್ಬೋದು? ಇದು ಕಾರ್ಟೂನ್ ಹಬ್ಬ 89.